ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ದಿನದಲ್ಲಿ ನೀವು ಹೇಗೆ ಇದ್ದೀರಾ? ನಿಮ್ಮ ಪರಿಸ್ಥಿತಿಗಳು ಯಾವುದೇ ಇದ್ದರೂ ಸಹ ದೇವರ ಸಮ್ಮುಖದಲ್ಲಿ ಅವುಗಳನ್ನು ಹೇಳಿಕೊಳ್ಳ್ರಿ. ಪ್ರತಿದಿನವೂ ಸಹ ನಮಗೆ ಹೋರಾಟಗಳಿದೆ. ಹೋರಾಟಗಳಿಲ್ಲದಂತೆ ಕ್ರಿಸ್ತಿಯ ಜೀವಿತ ಇಲ್ಲವೇ ಇಲ್ಲ. ಹೋರಾಟ, ಶೋಧನೆ, ಹಿಂಸೆ, ನೋವು, ಸಂಕಟ, ನಿಂದನೆಗಳು, ಅವಮಾನಗಳು, ಸುಮ್ಮನೆ ನಿಮ್ಮ ಬಗ್ಗೆ ಮಾತನಾಡಿಕೊಳ್ಳುವಂಥವ್ರು ಹೇರಾಳವಾಗಿ ಇರುತ್ತಾರೆ. ಇದೆಲ್ಲದಕ್ಕೂ ಕಾರಣ ಒಂದೇ, ನಾವು ಯೇಸುವನ್ನು ಅರಿತಿರೋದ್ರಿಂದ. ಯೇಸುವನ್ನು ಅರಿತಿರುವಂಥ ಪ್ರತಿಯೊಬ್ಬರನ್ನು ಸಹ ಲೋಕವು ಅವರನ್ನು ಅಸಡ್ಡೆ ಮಾಡುತ್ತದೆ. ಲೋಕವು ಅವರನ್ನು ಹೀಯಾಳಿಸುತ್ತದೆ. ಲೋಕವು ಅವರ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳುತ್ತಾರೆ. ಇಂದು ಅದೇ ಪರಿಸ್ಥಿತಿಯಲ್ಲಿ ನೀವಿರಬಹುದು. ಹೆದರಬೇಡ್ರಿ. ದೇವರಾಗಿರುವಂಥ ಯೇಸುವನ್ನು ಸಹ ಇದೇ ರೀತಿಯಲ್ಲಿ ಹಿಂಸಿಸಿದರು. ಇಂದು ನಿಮಗೂ ಸಹ ಆ ಹಿಂಸೆಗಳು, ಹೋರಾಟಗಳಿರುವುದಾದರೆ ಯೇಸುವನ್ನು ದೃಷ್ಟಿಸಿರಿ. ಅವರು ನಿಮಗೆ ಸಂತೋಷವನ್ನು ಕೊಡುವವರಾಗಿದ್ದಾರೆ. ಕೆಲವೊಂದು ಬಿದ್ದು ಹೋದಂಥ ಸಮಯದಲ್ಲಿ, ಸ್ಥಿತಿಯಲ್ಲಿ ಇರಬಹುದು, ದುಃಖದಲ್ಲಿರಬಹುದು, ಪಾಪದಲ್ಲಿ ಇರಬಹುದು. ಅಂಥವರಿಗೆ ದೇವರಾಗಿರುವ ಕರ್ತನು ಹೀಗೆ ಹೇಳ್ತಾ ಇದ್ದಾರೆ. ಲೂಕನು ಬರೆಸುವಾರ್ತೆ 5ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ, ಅದಕ್ಕೆ ಯೇಸು, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಅವರಿಗೆ ಉತ್ತರ ಕೊಟ್ಟನು. ಹೌದು, ಈ ದಿನವೂ ಸಹ ನಿಮ್ಮ ಜೊತೆಯಲ್ಲಿ ದೇವರು ಮಾತನಾಡ್ತಾ ಇದ್ದಾರೆ, ನಿಮ್ಮನ್ನು ಕರೀತಾ ಇದ್ದಾರೆ. ನೀವು ಯಾವುದೇ ಬಿದ್ದು ಹೋದಂಥ ಸ್ಥಿತಿಯಲ್ಲಿದ್ದರೂ ಸಹ, ಪಾಪದಲ್ಲಿರುವುದಾದರೂ ಸಹ ಅದನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ, ದೇವರನ್ನು ನೀವು ದೃಷ್ಟಿಸುವುದಾದರೆ, ಮತ್ತೊಂದು ಆವೃತ್ತಿಯಲ್ಲಿ ದೇವರು ತಮ್ಮ ಕರಗಳನ್ನು ಎತ್ತಿಕೊಂಡು ನಿಮ್ಮನ್ನು ಚಾಚಿ ಹಿಡಿದು ರಕ್ಷಿಸಲಿಕ್ಕೆ ಅವರು ಶಕ್ತರಾಗಿದ್ದಾರೆ. ನಿಮ್ಮ ಹೃದಯವನ್ನು ಅವರಿಗೆ ತೆರೆದುಕೊಡ್ರಿ. ಅವರು ನಿಮ್ಮ ಸಮೀಪದಲ್ಲೇ ಇದ್ದಾರೆ. ಸರ್ವಶಕ್ತನಾದ ದೇವರೇ, ನಾವಿರುವಂಥ ಈ ಪರಿಸ್ಥಿತಿಗಳನ್ನು ನೀವು ಮಾರ್ಪಡಿಸ್ರಿ ಅಪ್ಪ. ನಮ್ಮ ಜೀವಿತದಲ್ಲಿರುವಂತಹ ನಿಮಗೆ ಬೇಡವಾದಂಥ ಸ್ವಭಾವಗಳನ್ನು ತೆಗೆದುಹಾಕಿ ನಿಮ್ಮ ಹಾಗೆ ನಮ್ಮನ್ನು ಒಬ್ಬೊಬ್ಬರನ್ನು ರೂಪಾಂತರ ಪಡಿಸ್ರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.